ಇವತ್ತು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾರ ಪ್ರಭುಗಳು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳ 247 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರವನ್ನ ಸೇರಿದೆ. ಬೆಳಗ್ಗೆ 7 ಗಂಟೆಗೆ ಶುರುವಾದಂತಹ ಮತದಾನ ಆರಂಭದಲ್ಲಿಯೇ ಭರ್ಜರಿ ರೆಸ್ಪಾನ್ಸ್ ಸಿಕ್ತು. ಬಿಸಿಲೇರ್ತಾ ಇದ್ದ ಹಾಗೆ ಮತಗಟ್ಟೆಯಲ್ಲಿ ಮತದಾರರ ಪ್ರಮಾಣ ಕೂಡ ಕಡಿಮೆ ಆಯಿತು. ಆದರೆ ಹೊತ್ತು ಮುಳುಗುವ ಹೊತ್ತಿಗೆ ಮತ್ತೆ ಮತಗಟ್ಟೆಯಲ್ಲಿ ರಶ್ ಕಂಡು ಬಂತು. ಕೆಲವೊಂದು ಕಡೆ ಸಂಜೆ 6 ಕಳೆದರೂ ಕೂಡ ಸರತಿ ಸಾಲಿನಲ್ಲಿ ಮತದಾರರು ನಿಂತಿದ್ದ ಕಾರಣ ಹೆಚ್ಚುವರಿ ಸಮಯದಲ್ಲಿ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಕೆಲವರು ಓಡೋಡಿ ಬಂದು ಮತ ಹಾಕುವುದಕ್ಕೂ ಬಂದ್ರೆ ಅವಕಾಶ ಸಿಗಲಿಲ್ಲ. ಚುನಾವಣಾ ಆಯೋಗದ ಪ್ರಾಥಮಿಕ ಮಾಹಿತಿಯ ಪ್ರಕಾರ 14 ಕ್ಷೇತ್ರದಲ್ಲಿ ಒಟ್ಟಾರೆ 69% ಮತದಾನವಾಗಿದೆ. ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಅಂದ್ರೆ ಈ 14 ಕ್ಷೇತ್ರಗಳಲ್ಲಿ 70.49% ಮತದಾನವಾಗಿತ್ತು. ಬೆಂಗಳೂರಿನಲ್ಲಿ ಯಥಾಸ್ಥಿತಿ ಕಡಿಮೆ ಮತದಾನವಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್, ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರಾದ ಸೋಮಣ್ಣ, ಸುಧಾಕರ್, ಡಿಕೆ ಸುರೇಶ್, ಪ್ರಜ್ವಲ್ ರೇವಣ್ಣ, ಯದುವೀರ್, ಜಯಪ್ರಕಾಶ್ ಹೆಗಡೆ ಸೇರಿ ಪ್ರಮುಖರ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿ ಅಡಗಿದೆ. ಈಗಾಗಲೇ ಬಹುತೇಕ ಕ್ಷೇತ್ರಗಳಲ್ಲಿ ಮತಯಂತ್ರಗಳು ಅತ್ಯಂತ ಬಿಗಿ ಭದ್ರತೆಯ ನಡುವೆ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಸೇರಿಯಾಗಿದೆ.